ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯ ಟಿವಿ. ನಾನು ಶಕುಂತಲಾ. ಪ್ರತಿ ಸಲನೂ ಒಂದು ಹೊಸದಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇವ್ರನ್ನ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಇದೆ. ತುಂಬಾ ಗ್ಲಾಮರ್ ಆಗಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಕೂಡ ಆಯ್ತು, ಇವತ್ತು ಒಂದು ಟ್ರೈಲರ್ ಕೂಡ ಲಾಂಚ್ ಆಯ್ತು ಸೆಪ್ಟೆಂಬರ್ 21 ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾತಾಡೋಣ, ಮೇಡಮ್ ಹತ್ರ ಮಾತಾಡ್ಕೊಂತ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಎಸ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಎಸ್ ಮ್ಯಾಮ್, ಸೆಪ್ಟೆಂಬರ್ 21 ಅದರಲ್ಲಿ ನಿಮ್ದು ಒಂದು ಪಾತ್ರ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ನಿಮ್ಗೆ ಹೆಂಗ್ ಅನ್ಸ್ತು ಟ್ರೇಲರ್? ಚೆನ್ನಾಗಿದೆ ಮ್ಯಾಮ್, ನಾವು ನೋಡಿದ್ವಿ. ಬಟ್ ಈ ಒಂದು ಪಾತ್ರದಲ್ಲಿ ನೋಡ್ಬೇಕಾದ್ರೆ ನೀವು ಒಂದು ಗ್ಲಾಮರ್ ಆಗಿದ್ದೀರಾ. ಸೊ ಈ ಪಾತ್ರದಲ್ಲಿ ಒಂದು ಕಮಲ ಅನ್ನೋ ಒಂದು ಆಕ್ಟ್ ಮಾಡ್ತಾ ಇದ್ರೆ ಕೆಲಸದ ಒಂದು ಮಹಿಳೆಯಾಗಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅಂಡ್ ಕ್ಯಾರೆಕ್ಟರು ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ನಾನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೆ ಈ ಕ್ಯಾರೆಕ್ಟರ್ ನಾನು ಮಾಡ್ಬೇಕಂತ. ಈ ಕಥೆಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅಲ್ಝೈಮರ್ಸ್ ಬಗ್ಗೆ. ಸೊ ಅದು ತುಂಬಾ ಕಡೆ ಆಕ್ಚುಲಿ ಅಲ್ಝೈಮರ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಈ ಮೂವಿ ಮುಖಾಂತರ ಒಂದಷ್ಟು ಜನಗೆ ಅಲ್ಝೈಮರ್ಸ್ ಬಗ್ಗೆ ಗೊತ್ತಾಗ್ಲಿ, ಕೇರ್ ಗಿವರ್ಸ್ ಏನೇನು ಸ್ಟ್ರಗಲ್ಸ್ ಇದೆ ಅದು ಗೊತ್ತಾಗ್ಲಿ ಅಂತ. ಸೊ ಎಸ್ಪೆಷಲಿ ಶಿತಿ, ಶಿ ಇಸ್ ಅ ನ್ಯೂ ಡಿರೆಕ್ಟರ್. ಸೊ ಅಂಡ್ ರಾಜ್ ಶೇಖರ್ ಅವ್ರದ್ದು ನಾವೆಲ್ ಇಂದ ಅಡ್ಯಾಪ್ಟ್ ಮಾಡಿ ಈ ಸ್ಟೋರಿನ ಮಾಡಿದ್ದಾರೆ. ಸೊ ಆಸ್ ಅನ್ ಆಕ್ಟರ್ ಆಲ್ಸೋ ನನಗೆ ಅನ್ಸುತ್ತೆ ದಟ್ ಬೇರೆ ಬೇರೆ ವಿಭಿನ್ನ ತರ ನಾನು ಕಾಣಿಸ್ಕೋಬೇಕು, ವಿಭಿನ್ನ ಪಾತ್ರಗಳ ಮಾಡಬೇಕು. ತುಂಬಾ ಸೆನ್ಸಿಟಿವ್ ಕ್ಯಾರೆಕ್ಟರ್ ಇದು. ಸೊ ನನ್ ಒಂದು ಹೊಸ ಪ್ರಯತ್ನ, ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ತೆಲುಗು, ತಮಿಳ್, ಮಲಯಾಳಂ, ಕನ್ನಡ ಎಲ್ಲ ಒಂದು ಫಿಲ್ಮ್ ಅನ್ನ ಮಾಡಿದ್ರ. ಆವಾಗಿನ ಒಂದು ಫಿಲ್ಮ್ ಜನರೇಷನ್ಗೂ ಇವಾಗಿನ ಜನರೇಷನ್ಗೂ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಅಂದ್ರೆ ಆವಾಗಿನ ನಟರಿಗೂ ಹಾ ಆಡಿಯನ್ಸಸ್ ಚೇಂಜ್ ಆಗಿದೆ, ಖಂಡಿತ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ಐ ಥಿಂಕ್ ಫಿಲ್ಮ್ಸ್ ತುಂಬಾ ಇಂಪಾರ್ಟೆಂಟು. ಫಿಲ್ಮ್ಸ್ ಇಂದ ಫಿಲ್ಮ್ ಆರ್ಟ್, ಇಟ್ಸ್ ಅನ್ ಆರ್ಟ್ ಅಂಡ್ ಎಲ್ರಿಗೂ ನಾವೆಲ್ಲ ವಿ ಆರ್ ಆಲ್ ಹ್ಯೂಮನ್ಸ್ ಅಲ್ವಾ, ನಮ್ಗೆ ಆರ್ಟ್ ಬೇಕೇ ಬೇಕು ನಮ್ಮ ಜೀವನದಲ್ಲಿ. ಯಾವುದೋ ಒಂದು ಪ್ರೊಫೆಷನ್ ಅಲ್ಲಿ ಇದ್ರೆ, ಮನೆ ಒಂದು ಡಾಕ್ಟರ್ ಹೇಳ್ತಿದ್ರು ನಾವು ರಿಲ್ಯಾಕ್ಸ್ ಆಗ್ತೀವಿ ಫಿಲ್ಮ್ಸ್ ನೋಡಿ, ಮ್ಯೂಸಿಕ್ ಕೇಳಿ. ಸೊ ಫಿಲ್ಮ್ಸ್ ಹ್ಯೂಮನ್ ಬೀಯಿಂಗ್ಸ್ಗೆ ತುಂಬಾ ಇಂಪಾರ್ಟೆಂಟ್ ನಮಗೆ. ಇಟ್ಸ್ ಇನ್ಸ್ಪೈರಿಂಗ್ ಫಾರ್ ಅಸ್. ಪ್ರತಿಯೊಂದು ಹಂತದಲ್ಲಿ ಲೈಫ್ನಲ್ಲಿ ನಾವು ಒಂದೊಂದ್ಸತಿ ಒಂದು ಫಿಲ್ಮ್ ಇಂದ ನಮಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಮ್ಯೂಸಿಕ್ ಇಂದ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ಅದರಲ್ಲಿ ಐ ಬಿಲೀವ್ ದಟ್ ಅಪಾರ್ಟ್ ಫ್ರಮ್ ಎಂಟರ್ಟೈನ್ಮೆಂಟ್, ಫಿಲ್ಮ್ ತುಂಬಾ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್. ಸೊ ಬೇರೆ ಬೇರೆ ಇಶ್ಯೂಸ್ ಅನ್ನ ನಾವು ಹೈಲೈಟ್ ಮಾಡ್ಬೋದು ಫಿಲ್ಮ್ಸ್ ಮುಖಾಂತರ. ಅದು ಕೂಡ ಒಂಥರ ಬೋರ್ಡಿಂಗ್ ಆಗಿ ಮಾಡೋದು ಬೇಡ, ಅಂಡ್ ವಿತ್ ಎಂಟರ್ಟೈನ್ಮೆಂಟ್ ಕೂಡ ನಾವು ಮಾಡಬಹುದು. ಸೊ ಅದೇ ರೀತಿ ಈ ಮೂವಿ ಸೆಪ್ಟೆಂಬರ್ 21 ಮಾಡಿದೀವಿ. ಸೊ ಐ ಹೋಪ್ ಇದೇ 22ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಐ ಹೋಪ್ ಎಲ್ಲರೂ ಇದನ್ನ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿ. ಫೈನಲಿ ಮ್ಯಾಮ್, ಪ್ರತಿಯೊಂದು ಪುರುಷನಿಂದ ಒಂದು ಮಹಿಳೆ ಇದೇ ಇರ್ತಾರಂತೆ. ಬಟ್ ಇವತ್ತು ನೋಡಿದ್ರೆ ಉಪೇಂದ್ರ ಸರ್ ಅವರು ನಿಮ್ಮ ಫಿಲ್ಮ್ ಇದಕ್ಕೆ ಬಂದಿದ್ರು. ಹೇಗೆ ಅನಿಸ್ತಾ ಇದೆ ಈ ಒಂದು ವಿಚಾರ? ಅವ್ರ ಸಪೋರ್ಟ್ ತುಂಬಾನೇ ಮುಖ್ಯ ನಮ್ಗೆ. ಸೊ ಆಸ್ ಅ ಹಸ್ಬೆಂಡ್ ಕೂಡ, ಆಸ್ ಅ ಡೈರೆಕ್ಟರ್ ಕೂಡ, ಸೊ ಅವ್ರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅವ್ರ ಜೊತೆಲಿ ಇದ್ರೆ ನನ್ಗೆ ತುಂಬಾ ಲೈಕ್ ಕಾನ್ಫಿಡೆನ್ಸ್ ಇರುತ್ತೆ ಅಂಡ್ ಒಂದು ತುಂಬಾ ಖುಷಿ ಆಗುತ್ತೆ. ಸೊ ಅವ್ರು ಬಂದು ನಮ್ಮನ್ನ ಬ್ಲೆಸ್ ಮಾಡಿ ಟ್ರೇಲರ್ ನೋಡಿ ಇಷ್ಟಪಟ್ಟದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.